ನಿನ್ನೆ ಚಿತ್ರದುರ್ಗದಲ್ಲಿ ಏನು ಬಸ್ ದುರಂತ ಸಂಭವಿಸ್ತಲ್ಲ, ಇದರಲ್ಲಿ ಗಾಯಗೊಂಡಿದ್ದಂತಹ ಆ ಬಸ್ಸಿನ ಚಾಲಕ ಸಾವನ್ನಪ್ಪಿರುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಹುಬ್ಬಳ್ಳಿಯಲ್ಲಿ ಚಿಕಿತ್ಸೆ ಫಲಿಸದೆ ಆ ಬಸ್ಸಿನ ಡ್ರೈವರ್ ರಫೀಕ್ ಸಾವಿಗೀಡಾಗಿರೋದು. ಅಪಘಾತದಲ್ಲಿ ಈತ ತೀವ್ರವಾಗಿ ಗಾಯಗೊಂಡಿದ್ದ. ಆತನನ್ನ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆ ಕೊಡುವಂತ ಕೆಲಸ ಆಗಿತ್ತು. ಬಟ್ ಆ ಸೀ ಬರ್ಡ್ ಬಸ್ಸಿನ ಚಾಲಕ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ಹೆಚ್ಚಿನ ಚಿಕಿತ್ಸೆಗೋಸ್ಕರ ಏನು ದಾಖಲಾಗಿದ್ರು ಆತ ಸಾವಿಗೀಡಾಗಿದ್ದಾರೆ. ತೀವ್ರವಾಗಿ ಗಾಯಗೊಂಡಿದ್ದರಿಂದ ಆ ಡ್ರೈವರ್ ರಫೀಕ್ ಬದುಕುಳಿದಿಲ್ಲ ಅಂತ ಹೇಳಿ ವೈದ್ಯರ ಮೂಲದಿಂದ ಮಾಹಿತಿ ಇದ್ದು, ಬಸ್ ಡ್ರೈವರ್ ರಫೀಕ್ ಸಾವಿನಿಂದ ಇದೀಗ ಈ ದುರಂತದಲ್ಲಿ ಮೃತಪಟ್ಟವರ ಸಂಖ್ಯೆ 7ಕ್ಕೆ ಏರಿಕೆಯಾಗಿದೆ. ಬಸ್ ಚಲಿಸ್ತಾ ಇದ್ದಂತಹ ಡ್ರೈವರು ತೀವ್ರತರನಾಗಿ ಗಾಯಗೊಂಡಂತಹ ಹಿನ್ನೆಲೆ ಹೆಚ್ಚಿನ ಚಿಕಿತ್ಸೆಗೋಸ್ಕರ ಆತನನ್ನ ಹುಬ್ಬಳ್ಳಿಯ ಕಿಮ್ಸ್ಗೆ ದಾಖಲು ಮಾಡಲಾಗಿತ್ತು. ಬಟ್ ಆತ ಸಾವಿಗೀಡಾಗಿದ್ದಾರೆ ಅನ್ನುವಂತಹ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಆತನನ್ನ ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡಿದಂತಹ ಸಂದರ್ಭದಲ್ಲಿ ಆತನ ನರಳಾಟ, ಒದ್ದಾಟ ಎಲ್ಲವನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಬಟ್ ಸ್ಟಿಲ್ ಆತ ಅಪಘಾತ ಹೆಂಗಾಯಿತು, ಏನಾಯಿತು ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡುವಂಥದ್ದು ಮಾಡಿದ್ರು ನಿನ್ನೆ. ಬಟ್ ಹೆಚ್ಚಿನ ಚಿಕಿತ್ಸೆಗೋಸ್ಕರ ಆತನನ್ನ ಹುಬ್ಬಳ್ಳಿಯ ಕಿಮ್ಸ್ಗೆ ದಾಖಲು ಮಾಡಿದಂತಹ ಸಂದರ್ಭದಲ್ಲಿ ಚಿಕಿತ್ಸೆ ಫಲಿಸದೆ ಆ ಬಸ್ ಡ್ರೈವರ್ ರಫೀಕ್ ಸಾವನ್ನಪ್ಪಿದ್ದಾರೆ. ಈ ಮೂಲಕ ಈ ದುರಂತದಲ್ಲಿ ಸಾವಿಗೀಡಾದವರ ಸಂಖ್ಯೆ 7ಕ್ಕೆ ಏರಿಕೆಯಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ಹುಬ್ಬಳ್ಳಿ ಪ್ರತಿನಿಧಿ ರವಿಕುಮಾರ್ ನಮ್ಮೊಂದಿಗೆ ದೂರವಾಣಿ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರವಿಕುಮಾರ್, ನಿನ್ನೆ ಏನು ಕಂಡೀಷನ್ ಇತ್ತು ಅವ್ರನ್ನ ಕಿಮ್ಸ್ ಆಸ್ಪತ್ರೆಗೆ ದಾಖಲು ಮಾಡುವಂಥ ಸಂದರ್ಭದಲ್ಲಿ, ಈಗ ವೈದ್ಯರ ಮೂಲದಿಂದ ಈತನ ಸಾವಿನ ಕುರಿತಾಗಿ ಲಭ್ಯ ಆಗ್ತಾ ಇರೋ ಡೀಟೇಲ್ಸ್ ಏನು? ಚಿತ್ರದುರ್ಗದಲ್ಲಿ ನಿನ್ನೆ ಬೆಳ್ಳಂಬೆಳಿಗ್ಗೆ ನಸಿಗ್ನ ಜಾವ ನಡೆದಂತಹ ಖಾಸಗಿ ಬಸ್ ಅಪಘಾತ ಪ್ರಕರಣದಲ್ಲಿ ತೀವ್ರವಾಗಿ ಗಾಯಗೊಂಡಿರುವಂತಹ ಬಸ್ ಚಾಲಕ ರಫೀಕ್ ಮತ್ತು ಬಸ್ ಕ್ಲೀನರ್ ಆಗಿರುವಂತಹ ಸಾದಿಕ್ ಇಬ್ಬರನ್ನು ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ನಿನ್ನೆ ಸಂಜೆ ಕರೆದುಕೊಂಡು ಬರಲಾಗಿತ್ತು. ಸದ್ಯ ಈಗಾಗಲೇ ಕ್ಲೀನರು ಚಿಕಿತ್ಸೆಯನ್ನು ನೀಡ್ತಾ ಇದ್ದು, ಸಣ್ಣ ಪುಟ್ಟ ಗಾಯಗಳಾಗಿದ್ದು ಅವನಿಗೆ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ಇನ್ನು ಈ ಒಂದು ಘಟನೆಯಲ್ಲಿ ತೀವ್ರವಾಗಿ ಗಾಯಗೊಂಡಿದ್ದಂತಹ ರಫೀಕ್ ಒಂದು ಚಿಕಿತ್ಸೆ ಫಲಕಾರಿ ಆಗದೆ ತಡರಾತ್ರಿ ಕಿಮ್ಸ್ ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದಾನೆ. ಇನ್ನೇನು ಎಲ್ಲಾ ಚಿಕಿತ್ಸೆಗಳನ್ನ ನೀಡಿ ಆಪರೇಷನ್ ಮಾಡಬೇಕೆನ್ನುಷ್ಟರಲ್ಲಿಯೇ ಉಸಿರನ್ನ ನಿಲ್ಲಿಸಿದ್ದಾನೆ. ಸದ್ಯ ಈ ಒಂದು ಕಿಮ್ಸ್ ಆಸ್ಪತ್ರೆಯಲ್ಲಿ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದ್ದು, ಘಟನೆಯಲ್ಲಿ 7 ಜನ ಈವರೆಗೆ ಗಾಯಗೊಂಡಿರುವ ಸಾವನ್ನಪ್ಪಿದ್ದಾರೆ ಎಂಬ ಒಂದು ಮಾಹಿತಿ ಕೂಡ ಲಭ್ಯವಾಗಿದ್ದು, ಇನ್ನು ಈ ಒಂದು ರಫೀಕರು ಹಾವೇರಿ ಜಿಲ್ಲೆಯ ಶಿಗ್ಗಾಂವನ ನಿವಾಸಿಯಾಗಿದ್ದು, ಸದ್ಯ ಇನ್ನೋರ್ವ ಗಾಯಗೊಂಡಿರುವಂತಹ ಸಾದಿಕನಿಗೆ ಕಿಮ್ಸ್ ಆಸ್ಪತ್ರೆಯಲ್ಲಿ ವೈದ್ಯರು ಚಿಕಿತ್ಸೆಯನ್ನು ನೀಡುತ್ತಾ ಇದ್ದು, ಸದ್ಯ ರಫೀಕನನ್ನು ಹೆಚ್ಚಿನ ಮರಣೋತ್ತರ ಪರೀಕ್ಷೆಗಾಗಿ ಶವಾಗಾರಕ್ಕೆ ಶಿಫ್ಟ್ ಮಾಡಲಾಗಿದೆ. ಪ್ರಜ್ವಲ. ರವಿಕುಮಾರ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ.